क्राइम अलर्ट, जुर्म के खिलाफ आवाज। ಯಾರದು? ಸರ್, ನೋಡೋದಕ್ಕೆ ನಾರ್ಮಲ್ ಆಕ್ಸಿಡೆಂಟ್ ಕೇಸ್ ರೀತಿ ಅನ್ಸುತ್ತೆ, ಆದ್ರೆ ಅವಳ ಕೈಯಲ್ಲಿ ಒಂದು ಶರ್ಟ್ ನ ತುಂಡು ಸಿಕ್ಕಿದೆ ಸರ್. ಏನಾದರೂ ಐಡೆಂಟಿಫಿಕೇಶನ್ ಮಾರ್ಕ್? ಯಾವುದೂ ಇಲ್ಲ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ. ಆಗ್ಲಿ ಸರ್. ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಹುಡುಗಿಯ ಶವ ಸಿಕ್ಕಿತ್ತು. ಕಾಮನ್ ಆಗಿ ಇಂತಹ ಕೇಸ್ಗಳು ಬಂದಾಗ ಅದನ್ನ ಆಕ್ಸಿಡೆಂಟ್ ಅಥವಾ ಸೂಸೈಡ್ ಕೇಸ್ ಅಂತ ಅನ್ಕೊಳ್ತಾರೆ. ಆದ್ರೆ ಹುಡುಗಿಯ ಕೈಯಲ್ಲಿ ಸಿಕ್ಕಂತಹ ಒಬ್ಬ ವ್ಯಕ್ತಿಯ ಬಟ್ಟೆಯ ತುಂಡಿನಿಂದ ಗೊತ್ತಾಗಿದ್ದೇನೆಂದ್ರೆ ಕತೆ ಬೇರೆನೇ ಇದೆ ಅಂತ. ಆ ಬಟ್ಟೆಯಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಆ ಹುಡುಗಿ ಯಾರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು ಮತ್ತೆ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಆ ಬಟ್ಟೆ ಹರಿದು ಹೋಗಿತ್ತು. ಹಾಗಾದ್ರೆ ಇದರ ಅರ್ಥ ಅವಳು ಟ್ರ್ಯಾಕ್ ಮೇಲೆ ಇರ್ಬೇಕಾದ್ರೆ ಅವಳ ಜೊತೆ ಯಾರಾದ್ರೂ ಇದ್ರಾ? ಪೊಲೀಸ್ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಇದ್ರು. ಅವರು ಹುಡುಗಿಯ ಫೋಟೋವನ್ನ ಸುತ್ತಮುತ್ತಲಿನ ಪ್ರತಿ ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಟ್ಟಿದ್ರು. ಆದ್ರೆ ಆಕ್ಸಿಡೆಂಟ್ ಕಾರಣದಿಂದ ಅವಳ ಫೇಸ್ ಎಷ್ಟು ಡ್ಯಾಮೇಜ್ ಆಗಿತ್ತಂದ್ರೆ ಗುರ್ಸೋಕೆ ಕಷ್ಟ ಆಗಿತ್ತು. ವಿರಾಟ್ ಮಗನೆ, ಬಂದ್ಬಿಟ್ಯಾ ನೀನು? ನಮಸ್ಕಾರ ಆಂಟಿ. ನಮಸ್ಕಾರಪ್ಪ. ಸರಿ ಹೇಳು, ಚಂಡೀಗಢ ಟ್ರಿಪ್ ಎಲ್ಲ ಹೇಗಿತ್ತು ನಿಂದು? ತುಂಬಾ ಚೆನ್ನಾಗಿತ್ತು ಆಂಟಿ. ನನ್ಗನ್ಸತ್ತೆ ಈ ಸಲ ನನಗೆ ಜಾಬ್ ಸಿಗತ್ತೆ ಆಂಟಿ. ಅಪ್ಪ, ಎಲ್ಲ ದೇವ್ರದಯೆ. ಆಂಟಿ, ನಾನು ಮನೆಗೆ ಹೋಗಿದ್ದೆ, ಬಾಗಲ್ ಬಡ್ದೆ, ಆದ್ರೆ ನೈನಾ ಬಾಗಲ್ ಓಪನ್ ಮಾಡ್ಲಿಲ್ಲ. ಅವಳು ಮಲಗಿರ್ಬೇಕನ್ಸತ್ತೆ. ನೀವು ಕೀ ಕೊಡ್ತೀರಾ? ಒಂದ್ ನಿಮಿಷ ಮಗನೆ, ನೀನ್ ಇಲ್ಲೇ ನಿಂತ್ಕೋ. ಎತ್ತೋಗೋ. ಥ್ಯಾಂಕ್ ಯು ಆಂಟಿ, ನಾನು ನೋಡ್ತೀನಿ. ನೈನಾ, ನೈನಾ, ಏಯ್ ನೈನಾ, ಎಲ್ಲಿದ್ಯಾ? ನೈನಾ, 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 ನೈನಾ. ಆಂಟಿ, ನೈನಾ ಮನೇಲಿಲ್ಲ. ಎಲ್ಲೋದ್ಲಂತ ಗೊತ್ತಾ ನಿಮ್ಗೆ? ನೈನಾ ಇಲ್ಲ ಮಗ್ನೆ, ನಿನ್ನೆ ಸಾಯಂಕಾಲದಿಂದ ನೋಡಿಲ್ಲ ನಾನು. ಹಾಗಾದ್ರೆ ಎಲ್ಲೋದ್ಲು ಅವಳು? ನನಗ್ ಗೊತ್ತಿಲ್ಲ. ಅಲ್ಲ, ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬಂದಿದೆ ಸರ್. ಸರ್, ಆ ಹುಡುಗಿಯ ಸಾವು ಬ್ರೈನ್ ಹ್ಯಾಮರೇಜ್ ಇಂದ ಆಗಿದೆ ಸರ್. ಇದಕ್ಕೆ ಮುಖ್ಯ ಕಾರಣ ಆಕ್ಸಿಡೆಂಟ್ ಆಗಿರ್ಬೋದು ಸರ್. ಮತ್ತೆ ಅವಳು ಕ್ರೂಡ್ ಆಗಿದ್ಲು ಕೂಡ. ಎಸ್ ಸರ್, ನನಗನ್ಸುತ್ತೆ ಇದು ಆಕ್ಸಿಡೆಂಟ್ ಕೇಸೇ ಆಗಿರುತ್ತೆ ಅಂತ. ಮತ್ತೆ ಅವಳ ಮುಷ್ಟಿಯಲ್ಲಿದ್ದ ಶರ್ಟ್ ಪೀಸ್ಗೆ ಏನು ವಿವರ ಇದೆ?
ಸರ್ 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 ನನ್ನ ತಂಗಿ ಕಾಣಿಸ್ತಾ ಇಲ್ಲ ಸರ್. ಅವಳು ಮಿಸ್ಸಿಂಗ್ ರಿಪೋರ್ಟ್ ಬರ್ಸ್ಬೇಕು. ಯಾವಾಗಿಂದ ಮಿಸ್ಸಿಂಗು? ಸರ್ ಸರ್ ನಿನ್ನೆ ರಾತ್ರಿಯಿಂದ ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ಸರ್. ಬಂದು ನೋಡಿದ್ರೆ ಗೊತ್ತಾಯ್ತು. ಏನ್ ಏಜ್ ಅವಳ್ದು? ಸರ್ 19 ವರ್ಷ. ಏನಾದ್ರೂ ಫೋಟೋ ಇದೆಯಾ? ಹಾ ಸರ್. ಸರ್ 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 ಅವಳು ಕುರುಡಿ ಸರ್. ಅವಳು ಕಣ್ ಕಾಣಿಸಲ್ಲ ಸರ್. ಅವಳಿಗೆ ಕಾಲ್ ಮಾಡೋಕೆ ಟ್ರೈ ಮಾಡಿದ್ರಾ? ಹಾ ಸರ್, ಫೋನ್ ಟ್ರೈ ಮಾಡಿದೆ, ಅದು ಮನೇಲೇ ಇಟ್ಟಿದ್ದಾಳೆ. ಅದು ಅಲ್ಲದೆ ಅವಳು ಒಬ್ಳೆ ಮನೆಯಿಂದ ಆಚೆ ಹೋಗಲ್ಲ ಸರ್. ಸರ್ ಪ್ಲೀಸ್ ಸರ್, ಈ ತರ ಪ್ರಶ್ನೆ ಕೇಳದೆ ನಿಲ್ಲಿಸಿ ಸರ್. ಅವಳಿಗೆ ದಾರಿಗಳು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್ ರಿಪೋರ್ಟ್ ಬರೀರಿ ಸರ್. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಸರ್ ನನ್ನ ತಂಗಿ ಮಿಸ್ಸಿಂಗ್ ಆಗಿದ್ದಾಳೆ ಸರ್, ಅದಕ್ಕೆ ರಿಪೋರ್ಟ್ ಬರ್ಸಕ್ ಬಂದೆ. ನೀವು ಇವಾಗ ತಾನೇ ಹೇಳಿದ್ರಿ ನಿಮ್ ತಂಗಿ ಕುರುಡಿ ಅಂತ. ಹೌದು ಸರ್. ನೀವು ನನ್ನ ಜೊತೆ ಬನ್ನಿ. ಏನಾಯ್ತು ಸರ್? ಸರ್ ಅವಳು ಹುಷಾರಾಗಿದ್ದಾಳಲ್ವಾ ಸರ್? ಬಾ. ಆಂಟಿ ಸರ್, ಆ ಹುಡುಗಿ ಕುರುಡಿ ಆಗಿದ್ರಿಂದ ಅವಳ ಜೊತೆಗೆ ಯಾರೂ ಇಲ್ದಾಗ ಅವಳು ಆಚೆಗೆಲ್ಲ ಹೋಗ್ತಾನೆ ಇರಲಿಲ್ಲ. ಮತ್ತೆ ಅವತ್ತಿನ ದಿನ ಅವಳು ಯಾರಿಗೆ ಅವಳ ಅಣ್ಣ ಇವಳನ್ನ ಕಾಳಜಿ ವಹಿಸಕ್ಕೆ ಹೇಳ್ಬಿಟ್ಟು ಹೋಗಿದ್ನೋ ಅವ್ರಿಗೆ ಕೂಡ ಇವಳು ಏನು ಹೇಳಿರಲಿಲ್ಲ. ಇದರ ಅರ್ಥ ಕ್ಲಿಯರ್ ಆಗಿದೆ. ನಯನ ಮನೆಯಿಂದ ಆಚೆ ಹೋದಾಗ ಅವಳ ಜೊತೆ ಯಾರೋ ಇದ್ರು. ಅವ್ರ ಬಗ್ಗೆ ಅವಳು ಹೇಳೋಕೆ ಇಷ್ಟಪಡಲಿಲ್ಲ. ನಿಮ್ಮ ತಂದೆ ತಾಯಿ ತೀರ್ ಹೋಗಿ ಎಷ್ಟು? ಆಗ ನೈನಾಗ 15 ವರ್ಷ ಆಗಿತ್ತು. ಆದ್ರೆ ಅವಾಗಿಂದ ಅವಳ ದುರಾದೃಷ್ಟ ಶುರುವಾಗಿತ್ತು. ಆ ಘಟನೆ ನಡೆದಾಗ ಅವಳಿಗೆ 15ನೇ ಹುಟ್ಟುದಪ್ಪ ಆಗಿತ್ತು. ಕಣ್ಮುಚ್ಚಬೇಕು, ಯಾವುದೇ ಚೀಟಿಂಗ್ ಮಾಡಬಾರ್ದು. ಆ ಬಂತು, ಈಗ ಬಂತು. ಆ ಹೇ ಅಣ್ಣ, ಕೇಕ್ ನೋಡು ನಿನ್ನ ಗಿಫ್ಟು. ಅಣ್ಣ, ನಾನಿನ್ನ ಬಿಡೋದಿಲ್ಲ. ಅಣ್ಣ, ನಾನಿನ್ನ ಬಿಡೋದಿಲ್ಲ. ಸರಿ ಸರಿ ಬಿಡು. ಹುಚ್ಚಿನ ನೀನು ಇಷ್ಟು ಜೋರ ಕಚ್ತೀಯಲ್ಲ ಕೋತಿ. ಅಣ್ಣ, ಯಾಕೆ ಬೈತಿದ್ಯಾ ನನ್ಗೆ? ಇವತ್ತು ನನ್ನ ಬರ್ಡೇ ಅಲ್ವಾ? ಹಾಗಾದ್ರೆ ಕೇಕ್ ತಿನ್ನು, ನನ್ನ ಯಾಕೆ ತಿಂತಾ ಇದೀಯಾ? ಆಮೇಲೆ ಬರ್ಡೇ 12 ಗಂಟೆ ಆದ ನಂತರ ಶುರು ಆಗೋದು, ಅರ್ಥ ಆಯ್ತಾ? ಇನ್ನು 10 ನಿಮಿಷ ಬಾಕಿ ಇದೆ. ಎಷ್ಟು ಜೋರ ಕಚ್ಚಿದ್ಯಾ ನೋಡು. ಸರಿ ಅಣ್ಣ, ಅಪ್ಪ ಅಮ್ಮಂಗ್ ಫೋನ್ ಮಾಡು, ಅವ್ರು ಯಾವಾಗ ಬರ್ತಿದ್ದಾರೆ ಕೇಳು. ಹಾ ಮಾಡ್ತೀನಿ, ಟೈಮ್ ಆಗ್ಬಿಟ್ಟಿದೆ. ಹಾ ಆಮಾಗ್ನೆ. ಹಾ ಮಮ್ಮಿ ಎಲ್ಲಿದ್ದೀರಾ? ಹಾ ಐ ಥಿಂಕ್ ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀವಿ. ಹಾ ಬೇಗ ಬಂದ್ಬಿಡಿ, ಅಂದ್ರೆ ಇವಳು ನನ್ನ ಪ್ರಾಣ ತೆಗೆದುಬಿಡ್ತಾಳೆ. ಕೊಡಿಲಿ, ನಾನು ಮಾತಾಡ್ಬೇಕು. ಅಮ್ಮ ಹತ್ರ ಮಾತಾಡ್ಬೇಕು. ಕೊಡಿಲಿ, ನಾನು ಮಾತಾಡ್ಬೇಕು. ಹಲೋ. ಹಾ ಹೇಳು ಮಗ್ಳೆ. ಅಮ್ಮ, ನೀವು ಎಷ್ಟೊತ್ತು ಬರ್ತೀರಾ? ಅರ್ಧ ಗಂಟೆ ತಗೊಳುತ್ತೆ. ಅರ್ಧ ಗಂಟೆ ಎಲ್ಲ ಆಗಲ್ಲ, ನಿಮ್ಮ ಹತ್ರ ಬರೀ 9 ನಿಮಿಷ ಅಷ್ಟೇ ಟೈಮ್ ಇರೋದು. ಓಕೆ ಅಮ್ಮ, ಅದು ನಾನು ಅಪ್ಪ ಹತ್ರ ಮಾತಾಡ್ಬೇಕು. ಅಯ್ಯೋ, ಅಪ್ಪ ಡ್ರೈವಿಂಗ್ ಮಾಡ್ತಿದ್ದಾರೆ. ಐ ಡೋಂಟ್ ಕೇರ್, ನಾನು ಅಪ್ಪ ಹತ್ರ ಮಾತಾಡ್ಬೇಕು. ತಗೊಳ್ಳಿ, ನಿಮ್ ತರ್ಲೆ ಮಗಳು ಮಾತಾಡ್ಬೇಕಂತೆ. ತುಂಬಾ ತಲೆ ಹರಟೆ ಆಗಿದ್ದಾಳೆ. ಸರ್, ಅವತ್ ರಾತ್ರಿಯಿಂದಾನೇ ನನ್ನ ತಂಗಿ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು. ನೇನ ಯಾವಾಗ್ಲೂ ಅಪ್ಪನ ಮುದ್ದಿನ ಮಗಳಾಗಿದ್ಲು. ಆದ್ರೆ ಅಪ್ಪ ಹೋಗಿದ್ದು ಅವಳಿಗೆ ತುಂಬಾನೇ ದೊಡ್ಡ ಶಾಕ್ ಆಯ್ತು ಸರ್. ದುಃಖ ನನಗೂ ಆಗಿತ್ತು ಸರ್. ಆದ್ರೆ ನೇನ ದುಃಖದ ಮುಂದೆ ನನ್ನ ದುಃಖ ಕಮ್ಮಿ ಆಗೋಯ್ತು ಸರ್. ನಾನು ಏನ್ ಬೇಕಾದ್ರೂ ನೋಡ್ಬೋದಾಗಿತ್ತು, ಆದ್ರೆ ನನ್ನ ತಂಗಿನ ದುಃಖದಲ್ಲಿ ಮತ್ತೆ ಅವಳ ಕಣ್ಣಲ್ಲಿ ನೀರನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಸರ್, ದಿನ ಕಳೆದಂಗೆ ನೇನ ಒಂಥರ ಹಾಕ್ತಾ ಹೋದ್ಲು. ಮತ್ತೆ ಅವಳ ಸ್ಕೂಲಿಂದ ಕೂಡ ಕಂಪ್ಲೇಂಟ್ಸ್ ಬರಕ್ ಶುರು ಆಯ್ತು ಸರ್. ನೇನಾನ ಸಂಭಾಳಿಸೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಮತ್ತೆ ಅವಾಗವಾಗ ಅವಳಿಗೆ ಕಣ್ಣು ಬರ್ತಾ ಇತ್ತು. ಎಷ್ಟೋ ಟೆಸ್ಟ್ ಆದ್ಮೇಲೆ ಡಾಕ್ಟರ್ ಹೇಳಿದ್ರು ನೇನ ಕಣ್ಣಲ್ಲಿ UITs ಆಗಿದೆ ಅಂತ. ಇದು ಕಣ್ಣಿನ ಯಾವ ತರ ಕಾಯಿಲೆ ಅಂದ್ರೆ ಸ್ವಲ್ಪ ಸಮಯದ ನಂತರ ಕಣ್ಣಿನ ದೃಷ್ಟಿ ಹೊಟ್ಟೋಗುತ್ತೆ ಸರ್. ಸರ್ಜರಿ ಮಾಡದ್ ಬಿಟ್ರೆ ಯಾವ ಉಪಾಯನೂ ಇರಲಿಲ್ಲ ಸರ್ ನನ್ನ ಹತ್ರ. ಆದ್ರೆ ಸರ್, ಸರ್ಜರಿಗೆ ತುಂಬಾ ದುಡ್ಡು ಬೇಕಿತ್ತು ಸರ್. ನನಗೆ ಗೊತ್ತಾಗ್ಲಿಲ್ಲ ಸರ್ ನಾನು ಏನ್ ಮಾಡ್ಬೇಕು ಅಂತ. ಆಮೇಲೆ ಸರ್,
ನನ್ನ ಚಿಕ್ಕಪ್ಪ ನನಗೆ ಸಹಾಯ ಮಾಡಿದ್ರು. ಆದರೆ ಸರ್, ನನ್ನ ಅಪ್ಪ ಅಮ್ಮ ನನಗೆ ದುಡ್ಡನ್ನು ಬಿಟ್ಟು ಹೋಗಿದ್ರು. ಆದರೆ ಅದನ್ನು ಉಪಯೋಗಿಸೋದಕ್ಕೆ ನನಗೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನೇ ಹೆಲ್ಪ್ ಮಾಡಿದ್ದು. ಮಗನೇ, ನಾನು ನಿನ್ನ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಾಯಿನೋ, ನೀನ್ ಒಳಗಡೆ ಹೋಗು. ಇಲ್ಲ, ಅದೇನ್ ಮಾತಾಡ್ತಿರೋ ಮುಂದೆನೆ ಮಾತಾಡಿ. ಮಗಳೇ, ನೀನು ಒಳಗಡೆ ಹೋಗು. ಇಲ್ಲ, ನಾನು ಹೋಗಲ್ಲ. ನೈನಾ, ಪ್ಲೀಸ್ ಒಳಗಡೆ ಹೋಗು. ಎಲ್ಲ ಅಣ್ಣಗೋಸ್ಕರ ಅಲ್ವಾ? ನನ್ಗೋಸ್ಕರ ಏನೂ ಇಲ್ಲ. ನನ್ನನ್ನು ಯಾರು ಪ್ರೀತಿ ಮಾಡಲ್ಲ. ಅಪ್ಪ ಅಮ್ಮ ಇದ್ದಿದ್ರೆ ನನ್ನ ನೋಡ್ಕೊಂತಿದ್ರು. ಅಯ್ಯೋ, ಐಮ್ ಸಾರಿ ಚಿಕ್ಕಮ್ಮ. ಗೊತ್ತಿಲ್ಲ ನೈನಾಗೆ ಈ ನಡುವೆ ಏನಾಗಿದೆ ಅಂತ. ಮಾತ್ಗೂ ಕೋಪಿಸ್ಕೊಳ್ತಾಳೆ. ನೋಡು ಮಗ್ನೆ, ಅವಳನ್ನ ಇವಾಗ್ಲಿಂದಾನೇ ನೀನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗೋಗುತ್ತೆ. ಹೌದು ಚಿಕ್ಕಮ್ಮ. ಡಾಕ್ಟರ್ ಹೇಳಿದ್ದಾರೆ ನೈನಾ ಚಿಕಿತ್ಸೆಗೆ 12 ಲಕ್ಷ ಬೇಕಾಗತ್ತೆ ಅಂತ. ಚಿಕ್ಕಪ್ಪ, ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ? ನೋಡು ಮಗ್ನೆ, ನಿಮ್ ಚಿಕ್ಕಪ್ಪ ಹತ್ರ ಎಷ್ಟು ದುಡ್ಡಿತ್ತು, ಈಗೆಲ್ಲ ಖಾಲಿಯಾಗಿದೆ. ಎಲ್ಲ ಫಿಕ್ಸೆಡ್ ಡೆಪಾಸಿಟ್ ಮಾಡಿದಾರ ಅವರು. ಈ ಮನೆನ ಮಾರೋದೊಂದು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಸರ್, ಮನೆ ಬೇಗ ಮಾರುವಂತ ಪರಿಸ್ಥಿತಿಲಿ ಒಳ್ಳೆ ರೇಟ್ ಕೂಡ ಬರಲಿಲ್ಲ. ಮತ್ತೆ ತುಂಬಾ ಕಮ್ಮಿ ಬೆಲೆಯಲ್ಲಿ ನಮ್ಮ ಮನೆ ಮಾರಾಟ ಆಯಿತು. ಸರ್, ಬೇರೆ ವಿಧಿ ಇರಲಿಲ್ಲ. ಆಮೇಲೆ ಸರ್, ನಾವು ಈ ಮನೆಗೆ ಬಂದ್ಬಿಟ್ವಿ. ಸರ್, ಗ್ರಾಜ್ಯುಯೇಷನ್ ಆದ ನಂತರ ನಾನು ಜಾಬ್ ಮಾಡಿದೆ ಆಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್. ನನ್ನ ತಂಗಿನ ಬಿಟ್ರೆ ನನಗೆ ಯಾರೂ ಇರಲಿಲ್ಲ ಸರ್. ನೀವಿಬ್ರು ನಯ ನಾಳ ಅಜ್ಜ ಅಜ್ಜಿ. ನೀವು ಅವಳಿಂದ ದೂರ ಇದ್ದೀರಾ. ಅವ್ರ ತಂದೆ ತಾಯಿ ತೀರ್ಕೊಂಡಾಗ ನಿಮ್ಗನ್ಸಿಲ್ವಾ ಅವರನ್ನ ನಿಮ್ ಜೊತೆ ಇಟ್ಕೋಬೇಕು ಅಂತ? ಅದು ನಿಮ್ಮಿಬ್ರ ಕರ್ತವ್ಯ. ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ ಸರ್. ಆದರೆ ಆ ಸಮಯದಲ್ಲಿ ಪರಿಸ್ಥಿತಿ ಬೇರೆ ಆಗಿತ್ತು. ನನ್ನ ಕೆಲಸನೂ ಸರಿಯಾಗಿ ಆಗ್ತಿರ್ಲಿಲ್ಲ. ಮತ್ತೆ ಮಕ್ಕಳ ಸ್ಕೂಲ್ ಕೂಡ ಇಲ್ಲಿತ್ತು. ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಂದ್ರೆ ಖರ್ಚು. ನಾನೇನಾದ್ರೂ ಇವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಆಗ ಇವ್ರ ಮನೆನ ಇಲ್ಲಿ ಮಾರ್ಬೇಕಾಗ್ತಾ ಇತ್ತು. ಮತ್ ನನಗಿಷ್ಟ ಇರಲಿಲ್ಲ. ಅಣ್ಣನ ಒಂದು ಮನೆ ಯಾವುದು ಮಕ್ಕಳ ಹೆಸರಲ್ಲಿದೆ, ಅದನ್ನ ಮಾರ್ಬಿಟ್ಟು ಮಕ್ಕಳನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದು. ಆಮೇಲೆ ಜನ ಇದನ್ನೇ ಹೇಳ್ತಾರಲ್ಲ, ಚಿಕ್ಕಪ್ಪ ಮನೆ ಹೊಡ್ಕೊಂಡ್ಬಿಟ್ಟ ಅಂತ. ಹಾಗೆ ನಿಮ್ಮಿಬ್ರ ಜೊತೆ ನೈನಾಳ ಮಾತು ಕತೆ ನಡೀತಾನೆ ಇರುತ್ತೆ. ಇಲ್ಲ ಸರ್, ನೈನ್ ಹತ್ರನೂ ಮಾತಾಡ್ತಿದ್ವಿ. ವಿರಾಟ್ಗಿಂತ ಜಾಸ್ತಿನೇ ಮಾತಾಡ್ತಿದ್ವಿ. ಒಂದು ತಾಯಿ ಮಗುನ ಹೇಗ್ ನೋಡ್ಕೊಂತಾಳೋ ಹಾಗ್ ನೋಡ್ಕೊಂತಿದ್ದ. ಈ ತರ ನೋಡ್ಕೊಳ್ಳೋದು ಬಹುಶಃ ನಮ್ಮಿಂದನೂ ಸಹ ಆಗ್ತಿರ್ಲಿಲ್ಲ. ಸರಿಯಾಗಿದ್ರೆ ಸರ್, ನಾವವತ್ತು ನೈನಾ ಮೇಡಮ್ನ ಎಲ್ಲೂ ಆಚೆ ಹೋಗೋದನ್ನ ನೋಡಿಲ್ಲ ಸರ್. ಸುಳ್ಳು ಹೇಳ್ತಿದ್ಯಾ ನೀನು? ನಯನ ಅವತ್ತು ಮನೇಲಿದ್ಲು, ಬಿಲ್ಡಿಂಗ್ ಇದ್ದ ಆಚೆ ಹೋಗಿದ್ಲು. ಮತ್ತೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಅವಳ ಬಾಡಿ ಸಿಕ್ತು. ಇದು ನೀನ್ ನೋಡಿಲ್ವಾ? ಅಂದ್ರೆ ನೀನ್ ಡ್ಯೂಟಿ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡ್ತಿದ್ಯಾ ನೀನು? ಇಲ್ಲ ಸರ್, ನನ್ನ ಡ್ಯೂಟಿ ಅವತ್ತು ಮೇನ್ ಎಂಟ್ರೆನ್ಸ್ ಅಲ್ಲಿತ್ತು. ನಾನು ಮಲಗಿದ್ದಿರ್ಲಿಲ್ಲ ಸರ್. ಬರೀ ನಾನು 2-3 ಸಾರಿ ವಾಶ್ರೂಮ್ಗೆ ಅಂತ ಹೋಗಿದ್ದೆ ಸರ್ ಅಷ್ಟೇ. ಅದ್ ಬಿಟ್ರೆ ನಾನು ಅಲ್ಲೇ ಇದ್ದೆ, ಮಲಗಿರ್ಲಿಲ್ಲ. ಮತ್ತೆ ನೀನು? ಸರ್, ನಾನು ಹಿಂದ್ಗಡೆ ಗೇಟಲ್ಲಿದ್ದೆ ಸರ್. ಸತ್ಯ ಹೇಳು, ಹೇಳು. ಸರ್, ಅದು 10 ನಿಮಿಷಕ್ಕೆ ನನಗೆ ನಿದ್ದೆ ಬಂದ್ಬಿಡ್ತು ಸರ್. ನಿದ್ದೆ ಬಂದಿತ್ತಲ್ವಾ? ಹೋಗು, ಮನೇಲಿ ಆರಾಮ ಮಾಡು. ಅಲ್ಲೇ ನೌಕರಿ ಸಿಗತ್ತೆ, ಹೋಗ. ರಾಥೋಡ್, ನನಗೆ ಬಿಲ್ಡಿಂಗ್ನ CCTV ಫುಟೇಜ್ ಬೇಕು. ಎಲ್ಲಾನು ಕವರ್ ಆಗಿರ್ಬೇಕು. ಮತ್ತೆ ಸೊಸೈಟಿಲಿರೋ ಎಲ್ಲರೂ ಇಲ್ಲಿರ್ಬೇಕು. ನಡಿ. ನನಗಂತೂ ಈಗೀಗ ನಂಬಕ್ಕೆ ಆಗ್ತಿಲ್ಲ. ಏನೇನೋ ನಡೀತಾ ಇದೆ. ನನ್ ಮಗ್ಳ ತರ ಇದ್ಲು ಅವಳು. ಮತ್ತೆ ನೈನಾ ಮೀಟ್ ಆಗೋದಿಕ್ಕೆ ಯಾರಾದ್ರೂ ಬರ್ತಿದ್ರಾ? ಇಲ್ಲ ಸರ್, ಇವರಿಬ್ರು ಬಿಟ್ರೆ ಬೇರೆ ಯಾರು ಬರ್ತಿರ್ಲಿಲ್ಲ. ವಿರಾಟ್ ಗರ್ಲ್ ಫ್ರೆಂಡ್ ಒಬ್ಳಿದ್ಲು, ರಾಶಿ ಅಂತ. ಅವಳ ಜೊತೆ ಬ್ರೇಕಪ್ ಆಗೋಯ್ತು. ಆಮೇಲೆ ವಿರಾಟ್ ಜೀವನದಿಂದ ನೈನನ್ನ ಆಚೆ ಕಳ್ಸಕ್ಕೆ ನೋಡ್ತಾ ಇದ್ಲು. ಅಂದಹಾಗೆ ಸ್ವಲ್ಪ ದಿನದ ಹಿಂದೆನೆ ವಿರಾಟ್ ನನಗೆ ಹೇಳಿದ್ದ, ಅವನಿಗೆ ಇಂಟರ್ವ್ಯೂಗೆ ಕಾಲ್ ಬಂದಿತ್ತು ಅಂತ ಚಂಡೀಗಢಿಂದ. ಆದ್ರೆ ಅವನು ನಿರ್ಣಯ ತಗೊಂಡಿದ್ದ ಅವನಲ್ಲಿ ಹೋಗೋದಿಲ್ಲ ಅಂತ. ತನ್ನ ತಂಗಿನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಅವನಿಗೆ ಹೆದರಿಕೆ ಆಗ್ತಿತ್ತು. ಆಮೇಲೆ ಎಲ್ಲಾ ರೀತಿ ಬುದ್ಧಿವಾದ ಹೇಳದ್ಮೇಲೆ ಅವ್ರು ಸರಿ ಹೋದ್ರು. ಆಮೇಲೆ
ವಿರಾಟ್ ಹೋಗಕ್ ಮುಂಚೆ ನೈನಾ ನಮ್ ಜವಾಬ್ದಾರಿಯಾಗಿ ಬಂದ್ಲು. ಆಮೇಲೆ 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 ಅವಳು ನಿಮ್ಮಿಬ್ಬರ ಜವಾಬ್ದಾರಿನ? ಇದರ ಅರ್ಥ ನಿಮ್ ಬಿಟ್ಟು ಬೇರೆ ಯಾರು ಇಲ್ವಾ ಇಲ್ಲಿ? ಇಲ್ಲ, ನಮ್ಗೆ ಯಾವ ಮಕ್ಕಳು ಇಲ್ಲ. ಸರ್, ನಾನು CCTV ಫುಟೇಜ್ ಎಲ್ಲ ಚೆಕ್ ಮಾಡಿದ್ದೀನಿ. ಅದರಲ್ಲಿ ನೈನಾ ಹೊರಗಡೆ ಹೋಗೋ ಯಾವ ಫುಟೇಜು ಇಲ್ಲ ಸರ್. ಸ್ಟ್ರೇಂಜ್. ಆದ್ರೆ ಸರ್, ಹಿಂದೆ ಗೇಟ್ CCTV ಹಾಳಾಗಿದೆ ಸರ್. ನೈನಾ ಅಲ್ಲಿಂದ ಆಚೆಗೆ ಹೋಗಿದ್ರೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಸರ್. ಈ ಕ್ಯಾಮ್ರಾ ಯಾವಾಗಿಂದ ಕೆಟ್ಟೋಗಿದೆ? ಸರ್, 10-15 ದಿವಸದಿಂದ. ಸೆಕ್ರೆಟರಿ ಸಾಹೇಬ್ರಿಗೆ ಗೊತ್ತಿದೆ, ಆದರೆ ಆ ಟೆಕ್ನಿಷಿಯನ್ ಬರೋದೇ ಇಲ್ಲ ಸರ್. ಅವ್ರ ಸರ್ವಿಸ್ ತುಂಬ ಕೆಟ್ಟದಾಗಿದೆ. ಇದು ಹೇಗೆ ಹತ್ತೋಗಿದೆ? ಸರ್, ಕೆಲವರಿಗೆ ಎಂಟ್ರಿ ಮಾಡೋದು ತುಂಬ ಕೆಟ್ಟದನ್ಸುತ್ತೆ. ಅವತ್ತು ಹಾಗೆ ಆಗಿತ್ತು ಸರ್. ಸರ್, ಎಂಟ್ರಿ ಮಾಡಿ ಹೋಗಿ. ನನ್ನ ಗೊತ್ತಿಲ್ವಾ? ಗೊತ್ತಿದೆ ಸರ್, ಆದರೆ ಆಮೇಲೆ ನಾನೇ ಬಯಸ್ಕೋಬೇಕಾಗತ್ತೆ. ಇಲ್ಲಿ ಯಾರು ವಾಸವಾಗಿದ್ದಾರೋ ಅವ್ರನ್ನ ಮಾತ್ರ ನಾನು ಎಂಟ್ರಿ ಇಲ್ದೆ ಒಳಗೆ ಕಳಿಸ್ತೀನಿ. ಅಯ್ಯೋ ಅಣ್ಣ, ನಾನು ಇಲ್ಲೇ ಇರ್ತಿದ್ದೆ. ಇರ್ತಾ ಇದ್ರಲ್ಲ ಸರ್, ಈಗೆಲ್ವಲ್ಲ. ಎಂಟ್ರಿ ಮಾಡಿ ಮೊದಲು. ಹೋಗ, ನಡಿ. ಸರ್, ಎಂಟ್ರಿ ಮಾಡಿ ಸರ್, ಎಂಟ್ರಿ ಮಾಡಿ ಸರ್. ಅಯ್ಯೋ, ನಿನ್ನೆ ಎಂಟ್ರಿಗೆ ನಾನು CCTV ಫುಟೇಜಲ್ಲಿ ಇನ್ಸಿಡೆಂಟ್ ಇದೆ ಸರ್. ನೀನು ಹೇಳ್ದೆ ಅವನು ನಿನಗೆ ಗೊತ್ತು ಅಂತ. ಯಾರೋ ಅವನು? ಸರ್, ಅವ್ರ ಹೆಸರು ಜತಿನ್ ಅಂತ. ಅವರು ಅಹಲ್ವಾಲಿಯಾ ಸಾಹೇಬರ ಮಗ ಸರ್. ಏನು? ಏನ್ ಹೇಳಿದ್ರಿ ನೀವು? ನಿಮಗೆ ಯಾರೂ ಇಲ್ವಾ ನಿಮ್ಮ ಮಗನ ಬಚಾವ್ ಮಾಡೋದಕ್ಕೆ? ನನ್ನ ಹತ್ರ ಸುಳ್ಳು ಹೇಳಿದ್ರ? ಇಲ್ಲ ಸರ್, ನಾನು ಯಾವ ಸುಳ್ಳು ಹೇಳಿಲ್ಲ. ಮತ್ ನಾನು ಯಾರನ್ನೂ ಕಾಪಾಡ್ತಾನೂ ಇಲ್ಲ. ನಿಜವಾಗ್ಲೂ ನನ್ಗೆ ಯಾವ ಮಕ್ಕಳು ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ಅವನು ಯಾವ ತಪ್ಪು ಮಾಡಿಲ್ಲ. ಅವ್ನು ನಮ್ ಮಗ. ಅವನು ಇವತ್ತಿದ್ರು ನಮ್ಮ ಎತ್ತು ಮಗ. ನನಗೆ ಯಾವ ಮಗನೂ ಇಲ್ಲ. ನನ್ನ ಪಾಲಿಗೆ ಸತ್ತೋಗಿದ್ದಾನ ಅವನು. ಅವನ ಜೊತೆ ನನ್ನ ಎಲ್ಲಾ ಸಂಬಂಧನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಂದ್ ವೇಳೆ ಅವ್ನು ಈ ಸೊಸೈಟಿಲಿ ಬಂದಿದ್ರೆ ಖಂಡಿತವಾಗಿ ನೈನಾ ಕೊಲೆಯಲ್ಲಿ ಅವ್ನ ಕೈವಾಡ ಇರುತ್ತೆ. ಏನೇನೋ ಹೇಳ್ಬೇಡಿ ಇನ್ಸ್ಪೆಕ್ಟರ್ ಸರ್. ಅವತ್ತು ನನ್ ಮಗ ಮನೆ ಹತ್ರ ಬಂದಿದ್ದೇನೋ ಸತ್ಯ. ನನ್ನ ನೋಡೋದಿಕ್ಕೆ, ಅವನ್ ತಾಯಿ ನೋಡೋದಿಕ್ಕೆ. ಅಮ್ಮನ್ ನೋಡೋದಕ್ಕಲ್ಲ, ದುಡ್ಡು ತಗೊಳ್ಳೋದಕ್ಕೆ ಬಂದಿದ್ದ. ದುಡ್ಡು ತಗೊಳ್ಳೋದಕ್ಕೆ. ನೀವು ಹೇಳಿ, ಅವತ್ತೇನಾಗಿತ್ತು? ಮಗನೇ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬದುಕಿದ್ದೀನಿ ಅಂತ ಹೇಳಕ್ ಬಂದೆ. ಬಾಯ್ ಮುಚ್ಚು. ನನ್ನ ದುಶ್ಮನ್ ತರ ನೋಡ್ಬೇಡ. ನಾನೇ ನಿನ್ನ ನೋಡಕ್ ಬರ್ತಿದ್ದೆ. ನೀನ್ ಇಲ್ಲಿಗೆ ಬರೋ ತನಕ ಆ ಅಂಗಡಿಯವನು ಮತ್ತೆ ಆ ಸೆಕ್ಯೂರಿಟಿ ನಿಲ್ಸ್ಬೇಕಲ್ವಾ? ನನಗೆ ಕೆಲಸ ಸಿಗೋವರೆಗೂ ನಿನ್ನ ಹತ್ರ ಭಿಕ್ಷೆ ಬೇಡಬೇಕು. ಅಲ್ಲ ಮಗ್ನಿ, ಏನಂತ ಮಾತಾಡ್ತಿದ್ಯಾ? ನಂದೇನು ಅಂತ ಇದೆಯೋ ಅದ್ ನಿಂದು. ಹಾಗಾದ್ರೆ ಹೋಗಿ ತಗೊಂಡ್ ಬಾ ಸ್ವಲ್ಪ ದುಡ್ಡು. ಸರಿ, ನೀನ್ ಇಲ್ಲೇ ನಿಂತ್ಕೋ, ನಾನು ಇವಾಗ ಬರ್ತೀನಿ. ಇನ್ಸ್ಪೆಕ್ಟರ್ ಸರ್, ನನ್ ಮಗ ಕೆಟ್ಟ ವ್ಯಕ್ತಿ ಅಲ್ಲ. ಅವನು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿದ್ದಾನೆ ಅಷ್ಟೇ. ಏನಿಲ್ಲ ಸರ್, ಎಲ್ಲ ಕೆಟ್ಟ ಅಭ್ಯಾಸಗಳಿದೆ ಅವನಲ್ಲಿ. ಡ್ರಗ್ಸ್ ತಗೊಳ್ತಾನೆ, ಎಣ್ಣೆ ಹೊಡಿತಾನೆ, ಜೂಜಾಡ್ತಾನೆ, ಮತ್ತೆ ಹೆಣ್ಮಕ್ಳ ಸಹವಾಸನೂ ಇದೆ ಅವನ್ಗೆ. ಇವಳಿಗನ್ಸತ್ತೆ ಅವನು ಕೆಲಸ ಹುಡುಕ್ತಾ ಇದ್ದಾನೆ ಅಂತ. ಆದ್ರೆ ಇಲ್ಲ ಸರ್, ನಾನು ಅವನ್ ಕತ್ ಹಿಡಿದ್ಬಿಟ್ಟು ಮನೆಯಿಂದ ಆಚೆ ನೂಕ್ಬಿಟ್ಟೆ. ಆದ್ರೆ ಅವನ ಅಭ್ಯಾಸಗಳಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಮಗನೇ, ನಿನ್ನ ಹೆತ್ತ ಅಪ್ಪನ ಹೇಳ್ತಾನೆ, ನೀನವತ್ತು ಸೊಸೈಟಿ ಬಂದಿದ್ದೆ. ನೈನಾ ಸಾವಿನ ಹಿಂದೆ ನಿನ್ ಕೈವಾಡನೂ ಇದೆ ಅಂತ. ನೀನ್ ಹೇಳ್ತಿದ್ಯಾ ಏನು ಮಾಡಿಲ್ಲ ಅಂತ? ನಾನ್ ನೈನನ ಸಾಯಿಸಿಲ್ಲ ಸರ್, ನನ್ನ ನಂಬಿ ಸರ್. ರಾಥೋಡ್, ಹೀಗೊಪ್ಪಲ್ಲ ಇವನು. ಬೆಲ್ಟ್ ಬಿಚ್ಚು, ಹೊಡೆದು ತೋರ್ಸಿ ಇವ್ನ್ಗೆ. ಸರ್, ನಾ ಏನು ಮಾಡಿಲ್ಲ ಸರ್, ಹೇಳ್ತಿದ್ದೀನಿ ಸರ್. ಅಲ್ಲೇನೇ ನಡೆದಿದ್ರು ನಮ್ಮಪ್ಪ ನನ್ ಮೇಲೆ ಹಾಕ್ತಿದ್ದಾರೆ ಸರ್. ಏನಾಯ್ತು ಅವತ್ತು? ಸರ್, ನಾನು ಬ್ಯಾಂಕ್ ಹೋಗಿದ್ದೆ ಸರ್. ಆಗುತ್ತಾಯ್ತು ನೈನಾ ಮತ್ತು ವಿರಾಟ್ ಸೊಸೈಟಿಗೆ ಹೊಸದಾಗಿ ಬಂದಿದ್ದಾರೆ ಅಂತ. ನೈನಾ ನನಗೆ ತುಂಬ ಇಷ್ಟ ಆದ್ಲು ಸರ್. ನನಗೆ ಗೊತ್ತಾಯ್ತು ನೈನಾ ಒಬ್ಳೇ ಇರ್ತಾಳೆ ಮನೆಯಲ್ಲಿ ಅಂತ. ಅವ್ರ ಮನೆಗೆ ನಮ್ಮ ಮನೇಲಿ ಇರ್ತಿತ್ತು ಸರ್. ನಾನು ಮನೇಲಿದ್ದೆ ಸರ್. ಅಮ್ಮ, ಯಾರು ಬಂದಿದ್ದಾರೆ ನೋಡು. ಅಯ್ಯೋ, ಈ ಹುಡ್ಗ ಯಾವ ಕೆಲ್ಸಕ್ಕೂ ಬರೋದಿಲ್ಲ, ಎಲ್ಲ ನನಗೆ ಹೇಳ್ತಾನೆ. ಅರೆ ವಿರಾಟ್ ಮಗ್ನೆ, ನೀನು? ಆಂಟಿ, ನಾನು ಕೆಲಸದ ಮೇಲೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಬಂದ್ಬಿಡ್ತೀನಿ. ನೈನಾ ಒಂಟಿ ಆಗಿದ್ದಾಳೆ ಮನೇಲಿ, ಅವಳನ್ನ ನೋಡ್ಕೊಳ್ಳಿ ಸ್ವಲ್ಪ. ಖಂಡಿತ. ಈ ಮನೆ ಕೀಸ್ನ ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಂಟಿ. ಒಳಗಡೆ ಹೋಗು, ನಿಮ್ಮಪ್ಪ ಬರೋ ಟೈಮ್ ಆಯ್ತು. ಬಂದೆ.
ನಾಚಿಕೆ ಆಗಲ್ವಾ ನನಗೆ? ಸರ್ ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಹೇಳು, ಎಷ್ಟು ಸಲ ಈ ತರ ಕೆಲಸ ಮಾಡಿದ್ದೆ? ಸರ್ ಒಂದ್ಸಲ ಮಾತ್ರ, ಆದ್ರೆ ನಾನು ಅವಳನ್ನ ಮುಟ್ಟಿಲ್ಲ. ಮುಟ್ಟಿಲ್ವಾ? ಹಾ ಹೇಳು. ಒಂದ್ಸಲಿ ಮಾತ್ರ. ಪೊಲೀಸರ ಅನುಮಾನಕ್ಕೆ ಜತಿನ್ ಸಿಕ್ಕಾಕೊಂಡಿದ್ದ. ಆದ್ರೆ ಪೊಲೀಸರನ್ನ ಕಾಡ್ತಾ ಇದ್ದಂತ ಪ್ರಶ್ನೆ ಏನಂದ್ರೆ, ಈ ಘಟನೆ ನಂತರ ನೈನಾ ಅವಳಿಗೆ ಜತಿನ್ ಜೊತೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಕಸ್ಮಾತ್ ಜತಿನ್ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗಿದ್ರೆ ಆವಾಗ ಯಾರು ಅದನ್ನ ಹೇಗ್ ನೋಡಿಲ್ಲ, ಮತ್ತೆ ಅವಳ ಶಬ್ದ ಯಾರಿಗೂ ಹೇಗ್ ಕೇಳಿಸಿಲ್ಲ. ಇದರಿಂದ ಗೊತ್ತಾಗತ್ತೆ ನೈನಾ ಯಾರೋ ಪರಿಚಿತ ವ್ಯಕ್ತಿ ಜೊತೆಗೇನೆ ಆಚೆಗೆ ಹೋಗಿದ್ಲು. ಹಾಗಾಗಿ ಪೊಲೀಸ್ಗೆ ಸಾಕ್ಷಿಯ ಅವಶ್ಯಕತೆ ಇತ್ತು. ನೈನಾ ಬಗ್ಗೆ, ವಿರಾಟ್ ಬಗ್ಗೆ, ಇವರಿಬ್ಬರ ಜೀವನ, ಇವರ ಪರಿವಾರ ಮತ್ತು ಇವರ ಆತ್ಮೀಯರ ಬಗ್ಗೆ. ನೈನಾ ನಿಂಗೆ ಯಾವಾಗಿಂದ ಗೊತ್ತು? ಸರ್, ಹೆಚ್ಚು ಕಮ್ಮಿ 2 ವರ್ಷಗಳಿಂದ. ಆದ್ರೆ ಕಳೆದ 1 ವರ್ಷದಲ್ಲಿ ಅವಳಿಗೆ ತುಂಬಾ ಹತ್ರ ಆಗಿದ್ದೆ. ಆಮೇಲೆ ಅವಳು ಕಣ್ಣು ಹೋಯ್ತು, ನೀನು ಅವಳನ್ನ ಬಿಟ್ಬಿಟ್ಟೆ. ಇಲ್ಲ ಸರ್, ನಾನು ಅವಳನ್ನ ಇರೋ ಹಾಗೇನೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೆ. ಆ ಥರದ್ದು ಏನಾಯ್ತು? ನೈನಾಗಿದ್ದ ಹುಚ್ಚಾಟ ಸರ್. ಹುಚ್ಚಾಟನ? ನೀನ್ ಹೇಳೋ ತರ ನೈನಾ ಹುಚ್ಚಿ ಆಗಿದ್ಲು? ಇಲ್ಲ ಸರ್, ಅವಳ ಹುಚ್ಚಿತನ ಜಾಸ್ತಿ ಆಗ್ತಾನೆ ಇತ್ತು. ನಾನು ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದೆ. ಆದ್ರೆ ನನ್ನ ಜೀವನ ಬೇರೆ ಆಗಿತ್ತು ಸರ್. ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತಾ ಇದ್ಲು ಸರ್, ಭೇಟಿ ಆಗೋತಾ ಹೇಳ್ತಾ ಇದ್ಲು. ನಾನು ತುಂಬಾ ಸಹಿಸ್ಕೊಂಡೆ ಸರ್. ಆದ್ರೆ ಒಂದೇ ನನ್ನ ಬೇಜಾರಲ್ಲಿ ಅವಳ ಮನೆಗೆ ಹೋದೆ ಅರ್ಥ ಮಾಡಿಸೋದಕ್ಕೆ. ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ? ಯಾಕೆ ಒಂದ್ ಕುರುಡು ಹುಡುಗಿನ ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತಾ? ನೈನಾ, ನನಗೆ ಯಾಕೆ ಅವಮಾನ ಆಗುತ್ತೆ? ನಿನಗೆ ಗೊತ್ತು ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆದ್ರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ನಂಗೆಲ್ಲ ಗೊತ್ತಿದೆ ನೀನ್ ಎಲ್ಲಿ ಬಿಸಿ ಇರ್ತೀಯ ಅಂತ. ಬೇರೆ ಬೇರೆ ಹುಡುಗಿಯರ ಜೊತೆ ಓಡಾಡ್ತೀಯ, ಅವ್ರ ಜೊತೆ ಮಸ್ತಿ ಮಾಡ್ತಿರ್ತೀಯ. ಇಲ್ಲ ನೈನಾ, ಆ ರೀತಿ ಏನೂ ಇಲ್ಲ. ನನಗನ್ಸುತ್ತೆ ನಿನ್ ಮನೇಲಿ ಕೂತು ಕೂತು ಬೋರ್ ಆಗಿದೀಯಾ, ಅದಕ್ಕೆ ಈ ರೀತಿ ಯೋಚನೆ ನಿನ್ ತಲೆಗೆ ಬರ್ತಾ ಇರೋದು. ವೈ ಡೋಂಟ್ ಯು ಜಾಯ್ನ್ ಅ ಬ್ಲೈಂಡ್ ಸ್ಕೂಲ್? ಕೀಪ್ ಯುವರ್ ಸೆಲ್ಫ್ ಬಿಸಿ ನೈನಾ. ಬಿಸಿ? ಯಾಕೆ ನಾನ್ ಬಿಸಿ ಆಗ್ಬಿಟ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತನಾ? ನಿಜ ಹೇಳು ನನ್ಗೆ, ನೀನ್ ನನ್ನ ಪ್ರೀತಿ ಮಾಡ್ತೀಯಾ ಇಲ್ವಾ? ಇಲ್ಲ, ನಾನ್ ಇಷ್ಟಪಡ್ತಾ ಇದ್ದ ಹುಡುಗಿ ತುಂಬಾನೇ ಧೈರ್ಯವಂತೆ. ಅವಳಿಗೆ ಸಾಧಿಸೋ ಹಠಾಯ್ತು. ಅವಳು ನಿನ್ ರೀತಿ ಇರ್ಲಿಲ್ಲ. ಇಟ್ಸ್ ಆಲ್ ಓವರ್ ನೈನಾ. ಇಲ್ಲ ಇಲ್ಲ, ನಾನ್ ನಿನ್ನ ಹೋಗಕ್ ಬಿಡೋದಿಲ್ಲ. ಇಲ್ಲ, ಬಾಯ್. ನೀನ್ ನನ್ನ ಬಿಟ್ಟು ಹೋಗಂಗಿಲ್ಲ. ಇಲ್ಲ, ನಾನ್ ನಿನ್ನ ಬಿಡೋದಿಲ್ಲ. ಇಲ್ಲ, ಪ್ಲೀಸ್. ಯೋಗಿ, ಸಾರಿ, ಐ ಆಮ್ ರಿಯಲಿ ಸಾರಿ. ನಾನು ಇಲ್ದೆ ನಾನು ಬದುಕಕ್ಕಾಗಲ್ಲ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ಅವಳನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಲು, ಆದ್ರೆ ನಾನು ನಿಂತ್ಕೊಳ್ಳಿಲ್ಲ. ನನಗೆ ಗೊತ್ತಿತ್ತು ನಾನು ಅವಳ ಜೀವನದಲ್ಲಿರೋದು ಅವಳ ವೀಕ್ನೆಸ್ ಅಂತ. ಸರ್, ಅವಳು ನನಗೆ ತುಂಬಾ ಸಾರಿ ಕಾಲ್ ಮಾಡಿದ್ಲು, ಮೆಸೇಜ್ ಮಾಡಿದ್ಲು. ಆದ್ರೆ ನಾನು ಅವಳಿಗೆ ರಿಪ್ಲೈ ಮಾಡಲಿಲ್ಲ. ನಾನು ಬಯಸ್ತಾ ಇದ್ದೆ ನಾನು ಅವಳ ಜೀವನದಿಂದ ದೂರ ಹೋಗ್ಬೇಕು ಅಂತ. ಸರ್, ವಿರಾಟ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ, ಮತ್ತೆ ಇದು ಅವನ ಹತ್ರ ಸಿಕ್ತು ಸರ್. ನಾನು ನಿನ್ಬಿಟ್ಟಿರಲ್ಲ ನೈನಾ, ನಾನು ಬರ್ತಾ ಇದ್ದೀನಿ. ಸರ್, ಅವನು ಬಚಾವಾಗಿದ್ದಾನೆ, ಮತ್ತೆ ನಾಳೆವರೆಗೂ ಡಿಸ್ಚಾರ್ಜ್ ಕೂಡ ಆಗ್ಬೋದು. ಆದ್ರೆ ಅವ್ನು ಸ್ವಲ್ಪ ಡಿಪ್ರೆಷನ್ ಇದ್ದಾನೆ ಸರ್. ಅವ್ರಿಗೆ ಹೇಳಿ ಜೊತೆಲೇ ಇರಕ್ಕೆ ಸ್ವಲ್ಪ ದಿನದವರೆಗೂ. ಓಕೆ ಸರ್. ನೈನಾನ ಕೊಂದಿದ್ದು ಯೋಗೇಶ ಅಥವಾ ಅವಳನ್ನ ಜತಿನ್ ಕೊಂದಿದ್ನಾ? ಇಲ್ಲ, ನೈನಾ ಡಿಪ್ರೆಷನ್ಗೆ ಹೋಗಿ ತಾನಾಗಿಯೇ ಸೂಸೈಡ್ ಮಾಡ್ಕೊಂಡಿದ್ಲ. ಪೊಲೀಸ್ ಆ ಬ್ಲೂ ಶರ್ಟ್ ನ ಹುಡ್ಕೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು, ಆದ್ರೆ ಯಾವ ಸುಳಿವು ಸಿಗ್ಲಿಲ್ಲ. ವಿರಾಟ್ನ ಪರಿಸ್ಥಿತಿ ಸುಧಾರಿಸಿದ ನಂತರ ಅವನನ್ನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿದ್ರು. ಪೊಲೀಸರು ಅವನ ಮೇಲೆ ಸೂಸೈಡ್ ಅಟೆಂಪ್ಟ್ ಅಂತ ಫೈಲ್ ಮಾಡದೇನೆ ಅದರ ಬದಲಾಗಿ ಮಾನಸಿಕ ಚಿಕಿತ್ಸೆ ಸಲಹೆ ನೀಡಿದ್ರು. ಇಡೀ ಜಗತ್ತಲ್ಲಿ ಡಿಪ್ರೆಷನ್ ಒಂದು ಮಾಮೂಲಿ ಕಾಯಿಲೆ, ಮತ್ತೆ ಅದಕ್ಕೆ ಚಿಕಿತ್ಸೆ ಕೂಡ ತುಂಬಾ ಸುಲಭವಾಗಿದೆ. ಆದ್ರೆ ಜನ ಇದನ್ನ ಹುಚ್ಚುತನ ಅಂತ ಅನ್ಕೊಳ್ತಾರೆ. ಮೊದಲು ನೈನಾ ಡಿಪ್ರೆಷನ್ ನ ತಲುಪಿದ್ಲು, ನಂತರ ವಿರಾಟ್. ಆದ್ರೆ ಪೊಲೀಸರಿಗೆ ಒಂದಿನ ಬಗೆಹರಿಸೋಕೆ ಆಗ್ಲಿಲ್ಲ.
ಅಷ್ಟಕ್ಕೂ ನೈನಾ ಜೊತೆ ಏನಾಗಿತ್ತು? ಆಗ ಅವರು ನೈನಾ ಜೀವನದ ಕೊನೆಯ 24 ಗಂಟೆಗಳ ಒಂದೊಂದು ಕ್ಷಣವನ್ನು ವಿಚಾರಿಸೋಕೆ ಶುರು ಮಾಡಿದ್ರು. ಆಗ ಅವರು ವಿಚಾರಿಸಿದ್ದು ಆಲುವಾಲಿಯಾನ. ಸರ್, ಅವತ್ತು ನಾನು ಅವಳ ರೂಮ್ಗೆ ಹೋದಾಗ ಅವಳು ತುಂಬಾ ಖುಷಿಯಾಗಿದ್ಲು. ನಂಗೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಲು. ನನ್ ಮುದ್ದು ಮಗಳಿಗೆ ತುಂಬಾ ಒಳ್ಳೊಳ್ಳೆ ಡ್ರೆಸ್ಸಸ್ನ ತಗೊಂಡ್ ಬಂದಿದ್ದೀನಿ. ಸರಿ ಆಂಟಿ, ಈ 2 ಡ್ರೆಸ್ ಅಲ್ಲಿ ನನ್ಗೆ ಯಾವ್ದು ಮ್ಯಾಚ್ ಆಗತ್ತೆ? ಇದಾ ಇಲ್ಲಾಂದ್ರೆ ಇದಾ? ಏನ್ ಹೌದು, ಇವತ್ತು ಎಷ್ಟೊಂದು ಖುಷಿಯಾಗಿದೆಯಲ್ಲ? ಬೇಗ ಹೇಳಿ, ಇಲ್ಲಾಂದ್ರೆ ನಾನು ಇದನ್ನ ಹಾಕೊಳ್ಳ. ಹಾ, ನನ್ ಮುದ್ದು ಮಗಳು ಯಾವ ಡ್ರೆಸ್ ಹಾಕಿದ್ರು ಸೂಪರ್ ಆಗಿ ಕಾಣ್ತಾಳೆ. ಇದ್ರಲ್ಲಿ ಹಾ, ಈ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಬೊಂಬೆ ತರ ಕಾಣ್ತೀಯ. ಸರಿ ಆಂಟಿ, ಹಾಗಾದ್ರೆ ಹೇಳು, ಇವತ್ತು ಎಲ್ಲೋಗ್ತಿದ್ಯಾ ನೀನು? ಮೊದ್ಲೇ ಹೇಳ್ತಾ ಇದೀನಿ ನೋಡು, 5 ಗಂಟೆ ಮೇಲೆ ನಾನೆಲ್ಲೂ ಬರೋದಿಲ್ಲ ನಿನ್ ಜೊತೆ. ಏನ್ ಪರವಾಗಿಲ್ಲ ಆಂಟಿ, ಇವತ್ತು ನಿಮ್ ಅವಶ್ಯಕತೆ ಇಲ್ಲ. ಹೌದಾ? ಯೋಗಿ ಫೋನ್ ಮಾಡಿದ್ದ. ನಾವಿಬ್ರು ಹೊರಗಡೆ ಸುತ್ತಾಡಕ್ ಹೋಗ್ತಿದೀವಿ. ಅರೆ ವಾ, ನಿಮಗ್ ಗೊತ್ತಾ, ನಾವಿಬ್ರು ಪ್ಯಾಚಪ್ ಕೂಡ ಆದ್ವಿ. ನನಗ್ ಮೊದ್ಲೇ ಗೊತ್ತಿತ್ತು, ನಾವಿಬ್ರು ಒಬ್ರಿಗೊಬ್ರು ಬಿಟ್ಟೇ ಇರೋದಿಲ್ಲ. ಇದು ಚಿನ್ನದಂತ ಮಾತು ಬಿಡು. ಒಂದ್ ಕೆಲ್ಸ ಮಾಡು, ನಾನು ನಿನ್ನ ಬೇಗ ತಯಾರು ಮಾಡ್ತೀನಿ. ಸರಿ ಆಂಟಿ, ಬೇಗ ನಡೀರಿ, ರೆಡಿ ಮಾಡಿ, ನಂಗೆ ಟೈಮ್ ಆಗ್ತಿದೆ. ಅದಾದ್ಮೇಲೆ ನಾನು ಅವಳಿಗೆ ಊಟ ಕೊಟ್ಟೆ. ಆಮೇಲೆ ಅವಳು ಹೊರಟೋದ್ಲು. ಅದಾದ್ಮೇಲೆ ನಿಮಗೆ ಗೊತ್ತಿಲ್ಲ ಎಲ್ಲಿಗೋದ್ಲು, ಯಾರ ಜೊತೆ ಹೋದ್ಲು, ಅವಳನ್ನ ಸಿಗೋದಕ್ಕೆ ಯಾರು ಬಂದ್ರೋ ಬಿಟ್ರೋ ಅಂತ? ಇಲ್ಲ ಸರ್. ನೀವು ನಿಮ್ಮನ್ನ ಬಚಾವ್ ಮಾಡ್ಕೋತಾ ಇದ್ದೀರಾ ಅಥವಾ ಮಗನ್ ಬಚಾವ್ ಮಾಡ್ತಿದ್ದೀರಾ? ಇಲ್ಲ ಸರ್, ಆ ಥರ ಎಲ್ಲ ಏನೂ ಮಾಡಿಲ್ಲ ನಾನು. ಅವನು ಬದಲಾಗಿದ್ದಾನೆ, ತುಂಬಾ ಬದಲಾಗಿದ್ದಾನೆ. ಅವತ್ತು ನನ್ನ ಮನೆಗೆ ಹೋದಾಗ ಅವನು ಮನೇಲೇ ಇದ್ದ. ನಾನು ಸತ್ಯ ಹೇಳ್ತಿದ್ದೇನೆ, ನೈನ ಮೇಲೆ ನನಗೆ ಕೆಟ್ಟ ಕಣ್ಣಿತ್ತು. ಆದರೆ ಈಗಿಲ್ಲ. ನಾನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ, ಮದುವೆನೂ ಆಗ್ತೀನಿ. ನನಗೆ ಕರ್ಕೊಂಡು ಹೋಗೋಳ ಹತ್ರ. ಹುಚ್ಚಿನ ಥರ ಆಡೋದು ನಿಲ್ಸು. ನೋಡು, ನಿಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಜೀವಂತವಾಗಿ ಸಮಾಧಿ ಮಾಡ್ಬಿಡ್ತಾರೆ. ಈಗ ನೀನೇನಾದ್ರೂ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನೇ ಹೋಗ್ಬಿಡ್ತೀನಿ. ಈ ಥರ ಎಲ್ಲ ಮಾಡಬೇಡ. ನನ್ಗೆ ಸ್ವಲ್ಪ ಸಮಯ ಕೊಡು. ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಹಾಗೆ ವಿರಾಟ್ಗೂ ಅರ್ಥ ಮಾಡಿಸ್ತೀನಿ. ನನ್ನ ಮೇಲೆ ಹಣೆ. ಏನು ತಪ್ಪು ಕೆಲಸ ಮಾಡಬೇಡ, ಎಲ್ಲ ಅವಾಂತರ ಆಗೋಗುತ್ತೆ. ಅರ್ಥ ಆಯ್ತಾ? ಹಾ, ಎಲ್ಲೋ ಹೋಗ್ಬಾರ್ದು. ಇದಾದ್ಮೇಲೆ ನಾನು ಅವನ್ನ ಕಳಿಸ್ಬಿಟ್ಟೆ. ನಂತರ ಅವನು ಹೊರಟೋದ. ಆಮೇಲೆ ಅದೇ ಭಯದಲ್ಲಿ ನಾನು ಹೊರಗಡೆ ಹೋದಾಗ್ಲೆಲ್ಲ ಕೀನು ಜೊತೆ ತಗೊಂಡೋಗ್ತಾ ಇದ್ದೆ. ಸರ್, ನನ್ನ ಮೀಟಿಂಗ್ ಮಧ್ಯದಲ್ಲಿ ಯಾವಾಗಲೂ ನೈನಾಗೆ ಕಾಲ್ ಮಾಡ್ತಾ ಇದ್ದೆ ಸರ್. ಅವತ್ತು ಕೂಡ ಇಂಟರ್ವ್ಯೂಲಿ ನನ್ನ ಬ್ರೇಕ್ ಆದಮೇಲೆ ನಾನು ನೈನಾಗೆ ಕಾಲ್ ಮಾಡಿದ್ದೆ ಸರ್. ಅವತ್ತು 2 ಗಂಟೆ ಆಗಿತ್ತು ಸರ್. ಹಲೋ ಅಣ್ಣ. ನೀನ್ ಯಾವಾಗ ಬರ್ತಿದ್ಯಾ ಮನೆಗೆ? ನೈನಾ, ನಾನು ಇವತ್ತು ರಾತ್ರಿ ಟ್ರೈನ್ ಹಿಡಿದು ನಾಳೆ ಬಂದ್ಬಿಡ್ತೀನಿ. ಏನ್ ವಿಷಯ? ತುಂಬಾ ಖುಷಿಯಾಗಿದೆಯಲ್ಲ ಅಣ್ಣ. ನಿನಗೆ ಗೊತ್ತಾ, ಯೋಗೇಶ್ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಯೋಗೇಶ್? ಯಾಕೆ ಅಣ್ಣ, ನಮ್ಮಿಬ್ರು ಮತ್ತೆ ಎಲ್ಲ ಸರಿ ಹೋಗಿದೆ. ನನಗೆ ಗೊತ್ತಿದೆ ನಿನ್ಗೆ ಅವನು ತುಂಬಾ ಇಷ್ಟ ಇಲ್ಲ ಅಂತ. ಆದ್ರೆ ಟ್ರಸ್ಟ್ ಮೀ, ಅವ್ನು ತುಂಬಾ ಒಳ್ಳೆ ಹುಡುಗ. ಅಲ್ಲ, ನೀನ್ ನನ್ ಖುಷಿನೇ ಬಯಸ್ತೀಯ ಅಲ್ವಾ? ಆದ್ರೆ ನೈನಾ, ಯೋಗೇಶ್ ನಿನ್ನ ಬಿಟ್ಟು ಹೋಗಿದ್ನಲ್ವಾ? ಈಗ ಮತ್ತೆ ಹೇಗೆ ವಾಪಸ್ ಬಂದ್ಬಿಟ್ಟ? ಅಲ್ಲ ಅಣ್ಣ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಜೀವನದಲ್ಲಿ ಯಾರು ಬರೋದು ನಿನ್ಗೆ ಇಷ್ಟನೇ ಆಗಲ್ವಾ? ನಿನ್ ಗರ್ಲ್ ಫ್ರೆಂಡ್ ರಾಶಿ ಜೊತೆ ಮಾತ್ರ ನೀನ್ ಓಡಾಡ್ತಿರ್ಬೇಕು. ನಾನ್ ಮಾತ್ರ ಎಲ್ಲೂ ಹೋಗಂಗಿಲ್ಲ. ನೀನ್ ಏನ್ ಅನ್ಕೊಂಡಿದ್ಯಾ? ಯಾಕೆ ಈ ತರ ಮಾಡ್ತಿದ್ಯಾ? ಐ ಹೇಟ್ ಯು. ನೈನಾ, ನನ್ನ ಮಾತು ಕೇಳು. ಬಾಯ್ ಅಣ್ಣ. ಸರ್, ಅದಾದ ನಂತರ ನಾನು ನೈನಾಗೆ 3-4 ಸಲ ಕಾಲ್ ಮಾಡಿದೆ, ಆದ್ರೆ ಅವಳು ಫೋನ್ ಎತ್ತಲಿಲ್ಲ ಸರ್. ಆಗ ನೀವು ಎಲ್ಲಿದ್ರಿ? ಸರ್, ನಾನು ಚಂಡೀಗಢಲ್ಲಿದ್ದೆ ಸರ್. ನಾನು ನೈನಾಗೆ ಗಿಫ್ಟ್ ತಗೋತಾ ಇದ್ದೆ ಸರ್. ಆಮೇಲೆ ನಾನು ನನ್ನ ಸೆಕೆಂಡ್ ರೌಂಡ್ನ ಇಂಟರ್ವ್ಯೂನಲ್ಲಿ ಬ್ಯುಸಿ ಆಗಿಬಿಟ್ಟೆ ಸರ್. ಆಮೇಲೆ ನಾನು ಆಂಟಿಗೆ ಕಾಲ್ ಮಾಡಿದೆ ಸರ್. ಆದರೆ ಆಂಟಿ ಹೇಳಿದ್ರು ಅವಳು ಮಲಗಿದಾಳೆ ಅಂತ. ರಾಥೋಡ್, ನೈನಾ 7 ಗಂಟೆಗೆ ಮನೇಲಿದ್ಲು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸಂಜೆ 5 ಗಂಟೆಗೆ ಕೊಲೆಯಾಗಿದೆ. ಈ 2 ರಿಂದ 5 ಗಂಟೆ ಒಳಗೆ ಏನಾಯ್ತು? ಸರ್, ನಾನವತ್ತು ಅವಳಿಗೆ 3 ವರ್ಷ ಸಿಂಗಾಪುರ್ ಹೋಗ್ತಾ ಇದ್ದೀನಿ ಓದೋದಕ್ಕೆ ಅಂತ. ನಾನು ಅವಳಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗೋವರೆಗೂ ಅವಳು ತನ್ನ ಜೀವನದಲ್ಲಿ ಮುಂದೆ ಬರಲಿ ಅಂತ. ಆದ್ರೆ ನೀನ್ ಸಿಂಗಾಪುರ್ಗೆ ಹೋಗ್ತಿದ್ಯಾ? ಅಪ್ಪ ಅದನ್ನೇ ಬಯಸ್ತಿರೋದು. ಅಪ್ಪ ಹೇಳಿದ್ರು ನೆಪ ಇಟ್ಕೊಂಡು ಬೇರೆ ಹುಡುಗಿಯರ ಜೊತೆ ಸುತ್ತಕ್ಕೆ ಹೋಗ್ತಿದ್ಯಾ ನೀನು? ನೈನಾ, ಈ ರೀತಿ ತಲೆ ಇಲ್ಲದೆ ಮಾತಾಡೋದಕ್ಕೆ ಹೋಗ್ಬೇಡ. ಅರ್ಥವಿಲ್ಲದ ಮಾತುಗಳ ಇದೆಲ್ಲ. ಹಂಗಾದ್ರೆ ನಾನು ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೀನಾ? ಇಲ್ಲ, ನಾನು ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಇಲ್ಲ, ನಾನು ಬಿಡೋದಿಲ್ಲ. ಇಲ್ಲ, ಬಿಡ, ನೈನಾ, ಬಿಡು. ನಿನಗೆ ತಲೆ ಕೆಟ್ಟೋಗಿದೆ. ನಿಮ್ಮ ಅಣ್ಣ ನಿನ್ನ ಹೇಗ್ ನಿಭಾಯಿಸ್ತಾ ಇದ್ದಾನೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೀಗೆ ಒಬ್ಳೇ ಇರು, ಯಾವಾಗ್ಲೂ ಕೊರಗ್ತಾ ಇರು. ನಂತರ ನಾನು ಅಲ್ಲಿಂದ ಹೊರಟೋದೆ ಸರ್. ಮಾರನೇ ದಿನ ನಂಗೆ ಗೊತ್ತಾಯ್ತು
ಸರ್, ಇವಾಗ ವಿಚಾರಣೆ ಬೇಕಿರೋದು ಜತಿನ್ಗೆ ಮಾತ್ರ. ಆರ್ಕೆ, ಯೋಗೇಶ್ ನೈನಾ ಮನೆಯಿಂದ 2 ಗಂಟೆಗೆ ಹೋದ. ಮತ್ತೆ ನೈನಾ ಸಾವು 5 ಗಂಟೆಗಾಯ್ತು. ಅಂದ್ರೆ ಮಧ್ಯ 3 ಗಂಟೆ. ಅವಾಗೇನಾಯ್ತು? ಅದನ್ನ ಜತಿನ್ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಸರ್. ರಾಥೋಡ್, ವಿರಾಟ್ನ NGO 9ನೇ ತಾರೀಕಿತ್ತು. ಅವನು 7ನೇ ತಾರೀಕಿಗೆ ಮನೆ ಬಿಟ್ಟ. ಮತ್ತೆ 10ನೇ ತಾರೀಕು ಮನೆಗೆ ಬಂದ. ತಂಗಿನ ತುಂಬ ಪ್ರೀತಿ ಮಾಡ್ತಿದ್ದ. ಅವನಿಗೊಂದು ಗರ್ಲ್ ಫ್ರೆಂಡ್ ಇದ್ಲು, ರಾಶಿ. ಆದ್ರೆ ಸ್ವಲ್ಪ ದಿನಗಳ ಮುಂಚೆ ಅವರು ಬ್ರೇಕಪ್ ಮಾಡ್ಕೊಂಡಿದ್ರು ಸರ್. ಯಾಕಂದ್ರೆ ವಿರಾಟ್ ಜಾಸ್ತಿ ಹೊತ್ತು ತನ್ನ ತಂಗಿ ನೋಡ್ಕೊಳ್ಳೋದ್ರಲ್ಲಿ ಕಳೀತಾ ಇದ್ದ ಸರ್. ನೈನಾ ಸ್ಕೂಲ್ ಮುಗಿಸಿ ಶಾಲೆ ಬಿಟ್ಟಿದ್ಲು. ಆಮೇಲೆ ವಿರಾಟ್ ಸ್ಕೂಲ್ ಆಫ್ ಲೈನ್ಡಲ್ಲಿ ಸೇರ್ಸೋದಕ್ಕೆ ನೋಡಿದ್ದ. ಆದರೆ ನೈನಾ ಗಲಾಟೆ ಮಾಡಿಬಿಟ್ಲು. ಸರ್, ನೈನಾಗೊಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಅವನು ನೈನಾ ಕಣ್ಣು ಕಳ್ಕೊಳ್ಳೋದಕ್ಕೂ ಮುಂಚೆ ಅವಳ ಜೊತೆಗಿದ್ದ. ಆದ್ರೆ ಅವನಿಗೆ ಕಣ್ಣಿಲ್ದಿರುವಂತಹ ಒಂದು ಹುಡುಗಿ ಗರ್ಲ್ ಫ್ರೆಂಡ್ ಆಗಿ ಬೇಕಿದ್ದಿರ್ಲಿಲ್ಲ. ಅದಕ್ಕೆ ಅವನು ನೈನಾ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ಸರ್. ಇದು ನಯನಾಗೆ ಇಷ್ಟ ಇರಲಿಲ್ಲ. ಇದಕ್ಕೆ ಯೋಗೇಶ್ಗೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ಲು. ಆದ್ರೆ ಅವಳ ಅಂಕಲ್ ಆಂಟಿನೂ ಕಮ್ಮಿ ಇರಲಿಲ್ಲ ಸರ್. ನೈನಾ ಟ್ರೀಟ್ಮೆಂಟ್ಗೋಸ್ಕರ ವಿರಾಟ್ ತನ್ನ ಮನೆಯನ್ನು ಮಾರಿದ್ನೋ ಅದನ್ನ ಮಾರ್ಕೆಟ್ ರೇಟ್ಗಿಂತ ತುಂಬಾನೇ ಕಮ್ಮಿ ರೇಟ್ಗೆ ಮಾರಿದ್ದ ಸರ್. ಅದನ್ನ ಅವ್ರ ಚಿಕ್ಕಪ್ಪನೇ ಖರೀದಿ ಮಾಡಿದ್ದು ಸರ್. ಮತ್ತೆ ಯತೀಂದ್ರ ಅವನ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿದ್ದಾನೆ. ಆದರೆ ಮಿಸಸ್ ಆಲ್ವಾಲಿಯಾ ತನ್ನ ಮಗನಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಆದರೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ, ಅವಳು ಹೆಲ್ಪ್ ಮಾಡ್ತಿಲ್ಲ, ಇನ್ನೂ ಕೆಡಿಸ್ತಿದ್ದಾಳೆ. ಆದ್ರೆ ಸರ್, ಇದರಲ್ಲಿ ಇಲ್ಲಿವರೆಗೂ ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಅದರಿಂದ ನೈನಾ ಕೊಲೆ ಆಗಿರ್ಬೋದು ಅಂತ. ಈಗ ನಾವೆಲ್ಲ 1 ನಿಮಿಷಕ್ಕೆ ಹುಡುಗಿ ಆತ್ಮಶಾಂತಿಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ನೀವೆಲ್ಲ ಎದ್ದೇಳಿ. ಅದು ಇನ್ಸ್ಪೆಕ್ಟರ್ ಸರ್, ಏನಾದ್ರೂ ಗೊತ್ತಾಯ್ತಾ ನೈನಾ ಜೊತೆ ಏನಾಯ್ತು ಅಂತ? ಹೌದು, ನೈನಾ ಸೂಸೈಡ್ ಮಾಡ್ಕೊಂಡಿಲ್ಲ. ಯಾವುದೇ ಆಕ್ಸಿಡೆಂಟ್ ಕೂಡ ಅಲ್ಲ, ಕೊಲೆ ನಡೆದಿತ್ತು. ಮಿಸ್ಟರ್ ವಿರಾಟ್, ನೈನಾ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇದೇನು ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್ ಸರ್? ಕರ್ಕೊಂಡೋಗಿ ಇವನ. ಅಯ್ಯೋ, ನನ್ನ ಮಾತು ಕೇಳಿ ಸರ್. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಸರ್, ಏನ್ ಮಾಡ್ತಿದ್ದೀರಾ ಸರ್? ನಿನ್ ತಂಗಿನ ಟ್ರೈನ್ ಹೊಡ್ಕೊಂಡು ಹೋಗುವಾಗ ನಿನ್ಗಳು ಬರ್ದಿಲ್ವಾ? ನಾನು ಅವಳನ್ನ ಸಾಯಿಸ್ಬೇಕು ಅಂತಿರ್ಲಿಲ್ಲ ಸರ್. ಸರ್, ನಾನು ನನ್ನ ತಂಗಿನ ತುಂಬಾ ಪ್ರೀತಿಸ್ತಾ ಇದ್ದೆ ಸರ್. ಅವಳು ನನ್ನ ತಂಗಿಯಾಗಿ ಮಾತ್ರ ಅಲ್ಲ ಸರ್, ನನ್ನ ಮಗಳಾಗೂ ಇದ್ಲು. ಆದ್ರೆ ನಾನು ತುಂಬಾ ದುರ್ಬಲನಾಗ್ಬಿಟ್ಟೆ ಸರ್. ನಾನು ಯಾವಾಗಲೂ ಅವಳನ್ನ ಖುಷಿಯಾಗಿಡ್ಬೇಕು ಅಂತಿದ್ದೆ ಸರ್. ಆದ್ರೆ ಅವಳು ಎಲ್ಲ ಮಾತನ್ನು ಉಲ್ಟಾಗೆ ತಗೊಳ್ತಾ ಇದ್ಲು ಸರ್. ಅಣ್ಣ, ನೀನ್ ಬಂದ್ಯಾ? ಹೌದು ನೇನಾ, ನಿನಗೆ ಯಾರನ್ನ ಭೇಟಿ ಮಾಡ್ಸಿ ಕರ್ಕೊಂಡ್ ಬಂದಿದ್ದೀನಿ. ಯಾರದು? ಇವಳು ನನ್ನ ಫ್ರೆಂಡು ರಾಶಿ. ಇವಳೇ ನೈನಾ. ಇವಳನ್ನು ಪ್ರೀತಿಸೋ ಅಷ್ಟು ನಾನು ಯಾರನ್ನೂ ಪ್ರೀತಿಸಲ್ಲ. ಹಾಯ್ ನೈನಾ, ಹೌ ಆರ್ ಯು?
ಇಟ್ಸ್ ಓಕೆ. ನಾಳೆ ಎಷ್ಟೊತ್ತಿಗೆ ಹೇಳ್ತೀನಲ್ಲ ನಿನಗೆ. ಹಾಂ, ಇಲ್ಲ ಈಗಲ್ಲ. ಅಯ್ಯೋ, ಈಗ ಹೇಳೋಕ್ಕಾಗಲ್ಲ, ಈಗ ಯಾರೋ ಬಂದಿದ್ದಾರೆ. ಹಾಂ ನೇನಾ, ಮುಚ್ಚಿಡ್ತಿದ್ಯಾ ನಿನಗೆ? ಇಡೀ ದಿನ ಮೋಸ್ಕೋತಿ ಹತ್ರನೇ ಮಾತಾಡ್ತಾ ಇರ್ತೀಯ. ನನ್ಗೋಸ್ಕರ ನಿನ್ನ ಹತ್ರ ಟೈಮೇ ಇಲ್ಲ. ಅಯ್ಯೋ ನೇನಾ, ನಾನು ರಾತ್ರಿ 9 ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತೀನಿ. ಆಮೇಲೆ ಜೊತೆಲೇ ನಾವು ಊಟ ಮಾಡೋಣ, ಆಯ್ತಾ? ಆಮೇಲೆ ನೈನಾ, ನೈನಾ, ಏನಾಯ್ತು ನೈನಾ? ಆಂಟಿ, ನೈನಾ, ನಾನು ತುಂಬ ಹೆದರ್ಬಿಟ್ಟಿದ್ದೆ ಸರ್. ನಾನು ಯಾವಾಗಲೂ ಮನೆಯಿಂದ ಆಚೆ ಹೋದ್ರು ನೈನಾಗ ಅನಿಸ್ತಾ ಇತ್ತು ನಾನು ರಾಶಿನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ. ಆಮೇಲೆ ಸರ್ ನಂದು ಒಂದು ಪರ್ಸನಲ್ ಲೈಫ್ ಇತ್ತಲ್ಲ ಸರ್. ನಾನು ಯಾವಾಗಲೂ ಮನೆಯಿಂದ ಹೊರಗಡೆ ಹೋಗೋದು, ಇಲ್ಲ ಆಫೀಸ್ಗೆ ಹೋದ್ರೆ ನೈನಾಗ ಅದೇ ಅನ್ನಿಸ್ತಾ ಇತ್ತು ನಾನು ರಾಶಿನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ. ಯಾವಾಗಲೂ ನನ್ನ ರೇಗಿಸ್ತಾ ಇದ್ಲು ಸರ್. ನನಗಂತೂ ರಾಶಿನೇ ಹೇಳಿದ್ಲು ನಾನು ಅವಳನ್ನ ಆರಿಸ್ಬೇಕು, ಇಲ್ಲಾಂದ್ರೆ ನನ್ನ ತಂಗಿನ. ನಾನು ನೈನಾನ ಆರಿಸ್ದೆ ಸರ್. ಆಮೇಲೆ ರಾಶಿನೂ ನನ್ನ ಬಿಟ್ಟು ಹೊಟ್ಟೋದ್ಲು ಸರ್. ಅದಾದ್ಮೇಲೂ ಸರ್ ನೈನಾ ಹುಚ್ಚತನ ಜಾಸ್ತಿ ಆಗ್ತಾನೆ ಇತ್ತು ಸರ್. ನಾನು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ ಸರ್. ಆಮೇಲೆ ನಾನು ಸರ್ ಆರ್ಫನ್ ಬ್ಲೈಂಡಲ್ಲಿ ಬಿಡೋದಕ್ಕೆ ಅವಳ ಜೊತೆ ಮಾತಾಡಿದೆ ಸರ್. ಅವಳು ಈ ಮಾತನ್ನು ಕೇಳಿ ತುಂಬಾನೇ ರಾಧಾಂತ ಮಾಡ್ಬೇಕು. ನಾನು ಆಮೇಲೆ ಮಾತಾಡ್ತೀನಿ. ಹುಚ್ಚಿ ಇಟ್ಟಿದ್ಯಾ ನಿಂಗೆ? ಸರ್ ಅವಾಗ ನನಗೆ ಅರ್ಥ ಆಯ್ತು ಸರ್, ನನ್ನ ತಂಗಿ ಪೂರ್ತಿಯಾಗಿ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅಂತ. ನೀನು ಅವಳನ್ನ ಡಾಕ್ಟ್ರಿಗೆ ತೋರಿಸ್ಲಿಲ್ವಾ? ಸರ್ ನಾನು ಪ್ರಯತ್ನ ಪಟ್ಟಿದ್ದೆ ಸರ್. ಯಾವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅವಳು ಗೊತ್ತಾಯ್ತು, ಅವಳು ಬರಲ್ಲ ಅಂದ್ಬಿಟ್ಲು ಸರ್. ಮತ್ತೆ ನೀನು ಅವಳನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದೆ? ಹೌದು ಸರ್. ಆದ್ರೂ ನೀನು ಚಂಡೀಗಢ ಟ್ರಿಪ್ ಪ್ಲಾನ್ ಮಾಡಿದೆ. 7ನೇ ತಾರೀಕು ಚಂಡೀಗಢಗೆ ಹೋದೆ, ಮತ್ತೆ 9ನೇ ತಾರೀಕು ಫ್ಲೈಟ್ ಇಟ್ಕೊಂಡು ವಾಪಸ್ ಬಂದೆ. ಮತ್ತೆ ನಿನ್ನ ಇನ್ನೊಂದು ನಂಬರಿಂದ ನೈನಾಗೆ ಫೋನ್ ಮಾಡಿದೆ, ಅವಳನ್ನ ಹೊರಗಡೆ ಕರೆದೆ, ಮತ್ತೆ ಕರ್ಕೊಂಡು ರೈಲ್ವೆ ಟ್ರ್ಯಾಕ್ ಹತ್ರ ಹೋದೆ. ಅವಳಿಗೆ ಟ್ರೈನಿಂದ ಹೊಡ್ಸ್ಬಿಟ್ಟೆ, ಮತ್ತೆ ಫ್ಲೈಟ್ ಹಿಡ್ಕೊಂಡು ಅಲ್ಲಿಗೆ ಹೋದೆ, ಹೋಟೆಲ್ ಚೆಕ್ಔಟ್ ಮಾಡಿದೆ, ಮತ್ತೆ 10ನೇ ತಾರೀಕು ವಾಪಸ್ ಬಂದೆ. ಬ್ಲೂ ಶರ್ಟಲ್ಲಿ ಅದರ ತುಂಡು ನೈನಾ ಕೈಯಲ್ಲಿತ್ತು. ಅದನ್ನ ಸುಟ್ಬಿಟ್ಟೆ ಸರ್. ಮತ್ತೆ ನೀನು ಹೇಳಿದೆ ತಾನೆ, ನೈನಾ ಬಗ್ಗೆ ಫೋನ್ ಬಂದ ದಿನ ನೀನು ನೈನಾಗೋಸ್ಕರ ಶಾಪಿಂಗ್ ಮಾಡ್ತಿದ್ದೆ, ಗಿಫ್ಟ್ ಖರೀದಿ ಮಾಡ್ತಿದ್ದೆ. ನಿನ್ನ ಕೈಯಲ್ಲಿತ್ತಲ್ಲ ಆ ಬ್ಯಾಗು, ಅದು ಮೇಲ್ ಶೋರೂಮಿಂದು. ಅಲ್ಲಿ ಕೇವಲ ಹುಡುಗರ ಬಟ್ಟೆ ಸಿಗುತ್ತೆ, ಹುಡುಗಿರ್ದಲ್ಲ. ಮತ್ತೆ ನಿನ್ನ ಇನ್ನೊಂದು ಫೋನ್ನ ಕಾಲ್ ರೆಕಾರ್ಡ್ ಕೂಡ ನನ್ನ ಹತ್ರ ಇದೆ. ಇದೇ ಆಗಿದ್ದಲ್ವಾ? ಹೌದು ಸರ್, ಹೌದು. ಅಣ್ಣ, ನಂಗೆ ಬದುಕಕ್ಕೆ ಇಷ್ಟ ಇಲ್ಲ. ಯೋಗೇಶ್, ನನ್ನ ಮಾತು ಕೇಳು. ನಾನು ಸತ್ತೋಗ್ಬೇಕು ಅನ್ನಿಸ್ತಿದೆ ಅಣ್ಣ. ನಾವು ತುಂಬಾ ದಿವಸದಿಂದ ಎಲ್ಲೋ ಹೊರಗಡೆ ಹೋಗಿಲ್ಲ ಅಲ್ವಾ? ಈಗ ನಾನು ಬರ್ತಾ ಇದ್ದೀನಿ, ನೀನು ಹಿಂದ್ಗಡೆ ಗೇಟಿಂದ ಹೊರಗಡೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ. ಬರೀ ನಮ್ಮಿಬ್ರೇ ಅಲ್ವಾ? ಹೌದು, ನಾವಿಬ್ರೇನೆ. ಆಮೇಲೆ ಇಲ್ಲಿ ಕೇಳು, ಆಂಟಿಗೇನು ಹೇಳೋಕೋಗ್ಬೇಡ. ಸರಿ ಅಣ್ಣ. ಇಲ್ಲಾಂದ್ರೆ ಅವ್ರು ನಮ್ಮ ಜೊತೆ ಬರೋಕ್ಕೆ ಹಠ ಮಾಡ್ತಾರೆ. ಇವತ್ತು ನಾನು ನಿನ್ನ ಜೊತೆ ಸಮಯ ಕಳಿಬೇಕು ಅಂತಿದ್ದೀನಿ. ಸರಿ ಅಣ್ಣ, ಬಂದ್ಬಿಡು. ಸರ್ ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ ಸರ್. ಎಲ್ಲ ಪೂರ್ತಿಯಾಗಿ ಹುಚ್ಚಿ ಆಗ್ಬಿಟ್ಟಿದ್ಲು ಸರ್. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಸರ್. ಆದ್ರೆ ನಾನು ಅವಳನ್ನ ಸಂಭಾಳಿಸೋದಕ್ಕಾಗ್ತಿರ್ಲಿಲ್ಲ ಸರ್, ಸಂಭಾಳಿಸೋದಕ್ಕಾಗ್ತಿರ್ಲಿಲ್ಲ. ನಾನು ಅವಳನ್ನ ಸಾಯಿಸ್ಬಿಟ್ಟೆ.
ಇಷ್ಟು ದೊಡ್ಡ ಜವಾಬ್ದಾರಿನ ನಿಭಾಯಿಸ್ತಾ ವಿರಾಟ್ ತನ್ನ ಅಸ್ತಿತ್ವನೇ ಕಳ್ಕೊಂಡಿದ್ದ. ಪ್ರತಿ ವರ್ಷ ರಾಖಿ ಹಬ್ಬಕ್ಕೆ ಯಾರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ನೋ ಅದೇ ತಂಗಿ ಸಾವಿಗೆ ಅವನು ತಾನಾಗಿಯೇ ಕಾರಣ ಆಗಿದ್ದ. ನೈನಾ ಮತ್ತು ವಿರಾಟ್ ತಂದೆ ತಾಯಿ ಪ್ರಾಣ ಕಳ್ಕೊಂಡಾಗ ನೈನಾ ಚಿಕ್ಕವಳಾಗಿದ್ಲು, ಹಾಗೆ ವಿರಾಟ್ ಕೂಡ ಚಿಕ್ಕವನಾಗಿದ್ದ. ಉದ್ವೇಗಕ್ಕೆ ಸಿಲುಕಿ ವಿರಾಟ್ ಏನೋ ಒಂದು ಹೆಜ್ಜೆನ ಇಟ್ಟಿದ್ದ. ಅದರ ಗಿಲ್ಟ್ ಅವನನ್ನ ಕಾಡ್ತಾ ಇತ್ತು. ಅದಕ್ಕಾಗಿ ಅವನು ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ದ. ಕ್ರೈಮ್ ಗೊತ್ತಿದ್ದು ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಅಂತೂ ಆಗೇ ಆಗತ್ತೆ. ವಿರಾಟ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಆ ಜಗತ್ತಿಂದ ನೈನಾಗೂ ಖುಷಿ ಆಗಲ್ಲ, ಅವನ ತಂದೆ ತಾಯಿ ಕೂಡ ಖುಷಿ ಆಗಲ್ಲ. ಡಿಪ್ರೆಷನ್ ಕೂಡ ಮನುಷ್ಯನ ಕ್ರೈಮ್ನತ್ತ ತಳ್ಬಹುದು. ಅದಕ್ಕಾಗಿ ಹುಷಾರಾಗಿರಿ, ಅಲರ್ಟ್ ಆಗಿರಿ, ಮತ್ತೆ ನೋಡ್ತಾ ಇರಿ ಕ್ರೈಮ್ ಅಲರ್ಟ್.